ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಎಲ್ಲರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಇವತ್ತಿನ ಸಂಚಿಕೆಯಲ್ಲಿ ನಾವು ಅಹಿಂಸಾ ಪರಮೋ ಧರ್ಮ ಅಂತ ಏನು ಮಹಾಭಾರತದಲ್ಲಿ ಹೇಳಲ್ಪಟ್ಟಿದೆ, ಇದು ಬರೀ ಅರ್ಧ ಶ್ಲೋಕ ಮಾತ್ರ. ಇದನ್ನ ತಪ್ಪಾಗಿ ಮಿಸ್ಇಂಟರ್ಪ್ರೆಟ್ ಮಾಡಿ ನಾನ್ ವೈಲೆನ್ಸ್ ಅಥವಾ ಅಹಿಂಸೆಯೇ ಪರಮ ಧರ್ಮ ಅಂತ ಏನು ಪ್ರಾಪಗೇಟ್ ಮಾಡಲಾಗಿದೆ, ಗಾಂಧಿ ಅವರು ಮತ್ತೆ ಬೇರೆ ಕೆಲವರು ಅದನ್ನ ಪ್ರತಿಪಾದನೆ ಮಾಡಿದ್ದಾರೆ. ಆದರೆ ಇದು ತಪ್ಪು ಅಂತ ಇವತ್ತಿನ ಸಂಚಿಕೆಯಲ್ಲಿ, ಹೇಗೆ ತಪ್ಪು, ಯಾಕೆ ತಪ್ಪು ಅಂತ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ. ಅಹಿಂಸಾ ಪರಮೋ ಧರ್ಮ ಅಂತ ಮಹಾಭಾರತದಲ್ಲಿ ಏನು ಹೇಳಲಾಗಿದೆ ಅದು ಬರೀ ಅರ್ಧ ಶ್ಲೋಕ ಮಾತ್ರ. ಅದರ ಪೂರ್ತಿ ಶ್ಲೋಕವನ್ನ ಇನ್ಕ್ಲೂಡ್ ಮಾಡಿದ್ರೆ ಅದರ ಕಂಟಿನ್ಯೂಯೇಷನ್ ಇದೆ. ಅದೇನು ಅಂದ್ರೆ ಧರ್ಮ ಹಿಂಸಾ ತಥೈವಚ ಅಂತ ಅದೂ ಇದೆ. ಅಂದ್ರೆ ಅಹಿಂಸೆ ಅಥವಾ ನಾನ್ ವೈಲೆನ್ಸ್ ಅನ್ನೋದು ಒಂದು ಧರ್ಮವೇ, ಆದ್ರೆ ಸೋಟು ವೈಲೆನ್ಸ್ ಕೂಡ ಧರ್ಮದ ಸೇವೆಯಲ್ಲಿ ಬಳಸಲಾಗತ್ತೆ ಅಂತ ಕೂಡ ಅದು ಕೂಡ ಮುಂದಿನ ವಾಕ್ಯದಲ್ಲೇ ಹೇಳಲಾಗಿದೆ. ಈ ಅರ್ಧ ಶ್ಲೋಕದಿಂದ ಜನರನ್ನ ದಾರಿ ತಪ್ಪಿಸಿ ಅವ್ರಿಗೆ ನಾವು ಬೇರೆಯವರು ಏನೇ ಮಾಡಿದ್ರು ಅದನ್ನ ಸಹಿಸ್ಕೊಂಡಿರ್ಬೇಕು ಅಂತ ಏನು ಪ್ರತಿಪಾದನೆ ಮಾಡಲಾಗಿದೆ ಅದು ತುಂಬಾ ಅಪಾಯಕಾರಿ, ಡೇಂಜರಸ್. ಯಾಕೆ ಅಂದ್ರೆ ನಾವು ಆ ಥರ ಆಗಿ ಈ ಸಮಾಜದಲ್ಲಿ ಎಷ್ಟೇ ದುಷ್ಟತನ ನಡೆದ್ರೂ ಕೂಡ ನಾವು ಅದನ್ನ ಸಹಿಸ್ಕೊಂಡು ದುಷ್ಟತನಕ್ಕೆ ಇನ್ನೂ ಹೆಚ್ಚು ಬಲವನ್ನ ಕೊಟ್ಟಿದ್ದೀವಿ. ಇದನ್ನ ನಾವು ಈ ಕಲಿಯುಗದಲ್ಲಿ ಖಂಡಿತ ನೋಡ್ಬೋದು ನಮ್ಮ ಸಮಾಜದಲ್ಲಿ. ಹಾಗಾದ್ರೆ ನಿಜವಾದ ವೇದಿಕ ಜ್ಞಾನ ನಮಗೆ ಏನನ್ನ ತಿಳಿಸ್ತಾ ಇದೆ ಅಂತ ನಾವು ಕಲಿಯೋದಿದ್ರೆ, ಅಹಿಂಸೆ ಅಂದ್ರೆ ಏನು ಅಂದ್ರೆ ಸಿಂಪಲ್ ಭಾಷೆ, ಸರಳ ಭಾಷೆಯಲ್ಲಿ ಏನ್ ಹೇಳ್ತಾರೆ, ಲಿವ್ ಅಂಡ್ ಲೆಟ್ ಲಿವ್. ನೀನು ಬದುಕು, ಬೇರೆಯವ್ರಿಗೂ ಬದುಕಕ್ಕೆ ಬಿಡು, ಅದೇನೇ ಅಹಿಂಸೆ. ಅದು ಬೇಸಿಕ್ ವೇದಿಕ್ ಪ್ರಿನ್ಸಿಪಲ್. ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ಬೇಸಿಕ್ ಪ್ರಿನ್ಸಿಪಲ್ ಎಲ್ಲರಿಗೂ ಅಷ್ಟೇ, ನೀನು ನಿನ್ನ ಜೀವನವನ್ನ ಬದುಕು, ಇನ್ನೊಬ್ರಿಗೂ ಬದುಕಕ್ಕೆ ಬಿಡು. ಇದು ಎಲ್ಲಾ ಜೀವಿಗಳಿಗೂ ಅನ್ವಯಿಸುತ್ತೆ ಈ ಬ್ರಹ್ಮಾಂಡದಲ್ಲಿ. ಆದ್ರೆ ಯಾರು ಆ ಥರ ಮಾಡಲ್ವೋ, ಇದಕ್ಕೆ ಒಂದು ಅಡ್ಡಗೋಡೆ ಆಗಿ ಇನ್ನೊಬ್ಬರ ಜೀವನದಲ್ಲಿ ಬೇಕು ಅಂತ ಏನೋ ಒಂದು ಹಿಂಸೆ ಕೊಡ್ತಾ ಇರ್ತಾರೆ ಅಥವಾ ದುಷ್ಟತನವನ್ನ ಮಾಡ್ತಾ ಇರ್ತಾರೆ, ಆವಾಗ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳೋದಕ್ಕೆ ಅದು ನಮ್ಮ ಹಕ್ಕು. ಯಾಕಂದ್ರೆ ಬದುಕೋದು ಎಲ್ಲರಿಗೂ ಆ ಹಕ್ಕಿರುತ್ತೆ ಬದುಕೋದಕ್ಕೆ. ಯಾಕಂದ್ರೆ ಈ ಭೂಮಿ ಮೇಲೆ ಪರಮಾತ್ಮ ನಮ್ಮನ್ನ ತಂದು ಹಾಕಿದ್ದಾನೆ ಅಂದ್ರೆ ಅವ್ರಿಗೂ ಹಕ್ಕಿರುತ್ತೆ, ನನಗೂ ಹಕ್ಕಿರುತ್ತೆ. ಸೊ ಆ ಹಕ್ಕನ್ನ ಡಿಫೆಂಡ್ ಮಾಡ್ಕೊಳ್ಳೋದು ಹಿಂಸೆ ಅಲ್ಲ. ಅದು ಸೆಲ್ಫ್ ಡಿಫೆನ್ಸ್ಗೋಸ್ಕರ ನಾವೇನಾದ್ರೂ ಮಾಡಿದ್ರೆ ಅದು ಹಿಂಸೆ ಅಂತ ಪರಿಗಣಿಸಲಾಗಲ್ಲ. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಯಾರು ಸೆಟ್ ಮಾಡಿದ್ದಾರೆ ಅಂದ್ರೆ ನಮ್ಮ ಅವತಾರವೇ. ಈ ವೇದಿಕ ಕಥೆಗಳಲ್ಲಿ ಅವತಾರ ಆಗಿ ಪರಮಾತ್ಮ ಬಂದಾಗ ಇದೇ ಡೈರೆಕ್ಷನ್, ಇದೇ ನಿರ್ದೇಶನವನ್ನ ಅವರ ಆಕ್ಷನ್ಸ್ ಮೂಲಕ ಹೀಗೆ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ನರಸಿಂಹನ ಅವತಾರ. ಹಿರಣ್ಯಕಶ್ಯಪು ಏನ್ ಮಾಡ್ತಾ ಇದ್ದ ಅಂದ್ರೆ ಪ್ರಹ್ಲಾದನಿಗೆ ಬದುಕಕ್ಕೆ ಬಿಡ್ತಾ ಇರಲಿಲ್ಲ. ಪ್ರಹ್ಲಾದನ್ನೇ, ತನ್ನ ಮಗನನ್ನೇ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಯಾತಕ್ಕೆ ಅಂದ್ರೆ ಅದು ಪ್ರಹ್ಲಾದನ ತಪ್ಪು ಇಲ್ಲದೆ ಇದ್ದಾಗ. ಹಿರಣ್ಯಕಶ್ಯಪು ಅವನೇ ಸ್ವಯಂ ಅಧರ್ಮಿಯಾಗಿ ಧರ್ಮದ ಮಾರ್ಗದ ವಿರುದ್ಧ ಹೋಗಿ, ಪರಮಾತ್ಮನ ವಿರುದ್ಧ ಹೋಗಿ ಅವನ ಜೀವನವನ್ನ ನಡೆಸ್ತಾ ಇದ್ದ. ಅದಲ್ಲದೆ ಅಟ್ ದ ಸೇಮ್ ಟೈಮ್ ಯಾರು ಧರ್ಮದ ಮಾರ್ಗದಲ್ಲಿ ಇದ್ದರೋ, ಅಂದ್ರೆ ಪ್ರಹ್ಲಾದ ಧರ್ಮದ ಮಾರ್ಗದಲ್ಲಿ ಇದ್ದು ಪರಮಾತ್ಮನನ್ನ ಪೂಜಿಸ್ತಾ ಪರಮಾತ್ಮನ ಜೊತೆ ಅಲೈನ್ ಆಗಿದ್ದಾಗ ಅವನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ. ಸೊ ಎರಡು ತಪ್ಪನ್ನ ಮಾಡ್ತಾ ಇದ್ದಿದ್ದ ಕಾರಣಕ್ಕೆ ಅದಕ್ಕೆ ಒಂದು ಸ್ಟಾಪ್ ಹಾಕಕ್ಕೆ, ಒಂದು ಅದಕ್ಕೆ ಒಂದು ತಡೆ ಹಾಕೋದಕ್ಕೆ ನರಸಿಂಹ ಅವತಾರ ಬಂದು ಹಿರಣ್ಯಕಶ್ಯಪನ್ನ ಕೊಂದಿದ್ದು. ಸೊ ಹೀಗೆ ಕೊಂದಾಗ ಏನು ಮೆಸೇಜ್ಗೆ ಈ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತ ಆ ನರಸಿಂಹ ಅವತಾರ ನಮ್ಗೆ ತೋರಿಸ್ಕೊಡ್ತು. ಇದು ತುಂಬಾ ಸ್ಪಷ್ಟವಾಗಿ ಈ ಪ್ರಿನ್ಸಿಪಲ್ನ ಹೇಳಲಾಗಿದೆ. ಯಾರು ಅಧರ್ಮ ಮಾರ್ಗದಲ್ಲಿ ಇರ್ತಾರೆ ಮತ್ತೆ ಇನ್ನೊಬ್ಬರನ್ನು ಧರ್ಮದ ಮಾರ್ಗದಲ್ಲಿ ಹೋಗೋದಕ್ಕೆ ಬಿಡಲ್ಲ, ಅದಕ್ಕೆ ಒಂದು ತಡೆಯನ್ನ ಹಾಕಲೇಬೇಕು. ಹಾಗಾಗಿ ಅಂತಹ ಸಂದರ್ಭದಲ್ಲಿ ನಾವು ಏನು ತಗೋತೀವೋ, ಆಕ್ಷನ್ಸ್ ತಗೋತೀವೋ, ಅದು ಹಿಂಸೆ ಅಂತ ಪರಿಗಣಿಸಲಾಗಲ್ಲ ಅಂತ ಇದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಸೊ ನಾವು ಏನ್ ಅನ್ಕೋತೀವಿ, ಸಾಯಿಸ್ಬಿಟ್ರೆ ನಾವು ವಿಲನ್ ಆಗ್ಬಿಡ್ತೀವಿ, ಯಾವ್ದಾದ್ರು ಅಧರ್ಮಿಯನ್ನ ಸಾಯಿಸ್ಬಿಟ್ರೆ ನಾವು ವಿಲನ್ ಆಗ್ಬಿಡ್ತೀವಿ ಅಂತ ಏನು ನಮ್ಮ ಮನಸ್ಸಿನಲ್ಲಿ ಬರಬಾರ್ದು, ಯಾವತ್ತಿಗೂ ಬರಬಾರ್ದು. ಯಾಕಂದ್ರೆ ಹಂಗಿದ್ರೆ ಒಂದು ಟೆರರಿಸ್ಟ್ ಅಥವಾ ಏನೋ ಉಗ್ರಗಾಮಿ ಬಂದ್ರೆ ಮಿಲಿಟರಿ ಅವರು ಸಾಯಿಸ್ಲಿಕ್ಕೆ ಆಗಲ್ಲ, ಇದು ಹಿಂಸೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಆದ್ರೆ ಈ ತರಹ ಜನರು ಇದ್ದಾರೆ ಈಗಿನ ಕಾಲದಲ್ಲಿ. ಇನ್ನೊಬ್ಬರಿಗೆ ಇದು ಹ್ಯೂಮನ್ ರೈಟ್ಸ್ ಅದು ಇದು ಅಂತ ಏನ್ ಹೇಳಿ ಯಾರು ಅಧರ್ಮಿ ಇರ್ತಾರೆ ಅವರನ್ನು ಕೂಡ ಈ ಸಮಾಜದಲ್ಲಿ ಬೆಳೆಯೋದಕ್ಕೆ ಬಿಡ್ತಾರೆ. ಸೊ ಹಾಗಾಗಿ ಇದು ಒಂದು ಡೇಂಜರಸ್ ಎಲಿಮೆಂಟ್.
ನಾವು ಈ ವಿಜಯದಶಮಿ ಎಂದು ಏನು ನಾವು ಅಧರ್ಮದ ವಿರುದ್ಧ ಗೆಲ್ಲಬೇಕು ಅಂತ ಏನು ಈ ಹಬ್ಬ ನಮಗೆ ತಿಳಿಸ್ಕೊಡ್ತಾ ಇದೆ, ಇದು ಇದೇನೆ. ಧರ್ಮ ಗೆಲ್ಲಬೇಕು ಅಂದರೆ ಅಧರ್ಮ ಹೋಗಲೇಬೇಕು, ನಾಶ ಆಗಲೇಬೇಕು. ಸೊ ಹಾಗಾಗಿ ಇದು ಒಂದು ವಿಲನಸ್ ಆ್ಯಕ್ಷನ್ ಅಲ್ಲ. ಹಾಗಿದ್ದ ಪಕ್ಷದಲ್ಲಿ ಎಲ್ಲ ಅವತಾರಗಳು, ರಾಮ, ಕೃಷ್ಣ, ಪರಶುರಾಮ ಅವರೆಲ್ಲ ಎಷ್ಟು ದುಷ್ಟರನ್ನ ಸಂಹಾರ ಮಾಡಿದ್ದಾರೆ. ಸೊ ಹಾಗಾಗಿ ಹಾಗೆ ನಾವು ಯೋಚನೆ ಮಾಡಕ್ಕೆ ಹೋದರೆ ಅವರನ್ನೆಲ್ಲ ವಿಲನ್ ಅಂತ ಹೇಳಲಿಕ್ಕಾಗತ್ತಾ? ಖಂಡಿತ ಇಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ಯಾವುದೇ ತರಹದ ಏನು ಪ್ರಚೋದನೆ ಕೊಡ್ತಾ ಇಲ್ಲ, ಸುಮ್ಮನೆ ಹೋಗಿ ಎಲ್ಲರನ್ನೂ ಹೋಗಿ ಸಾಯಿಸ್ಬಿಡಿ ಅಂತ, ಆ ಥರನೂ ಅಲ್ಲ. ಇದು ಒಂದು ಜುಡಿಷಿಯಸ್ ಆಗಿ, ಸುಮ್ಮನೆ ತಮಾಷೆಗೆ ಏನೋ ಹೋಗಿ ಯಾರೋ ಸುಮ್ಮನೆ ಹೋಗಿ ಶೂಟ್ ಮಾಡಿಬಿಡ್ತಾರೆ ಎಲ್ಲರನ್ನೂ, ಆ ಥರ ಅಲ್ಲ. ಇಲ್ಲಿ ಜುಡಿಷಿಯಸ್ ಆಗಿ ಯಾರು ಇನ್ನೊಬ್ಬರಿಗೆ ಟಾರ್ಮೆಂಟ್ ಮಾಡ್ತಾ ಇರ್ತಾರೆ, ಟಾರ್ಚರ್ ಕೊಡ್ತಾ ಇರ್ತಾರೆ ಧರ್ಮದ ಮಾರ್ಗದಲ್ಲಿ ಇದ್ದವ್ರಿಗೆ, ಅಂತಹವರನ್ನ ಕೊಲ್ಲೋದು ಅಧರ್ಮ ಅಲ್ಲ, ಹಿಂಸೆ ಅಲ್ಲ ಅಂತ ಇಲ್ಲಿ ಪ್ರತಿಪಾದನೆ ಮಾಡಲಾಗಿದೆ. ಸೊ ಇದು ನಮ್ಮ ಬ್ರಹ್ಮಾಂಡದ ಪುರಾಣದ ಇತಿಹಾಸಗಳಲ್ಲಿ ಸಾಕಷ್ಟು ಉದಾಹರಣೆಗಳಿದೆ. ಸೊ ಇದೇನೇ ನಾವು ಈ ವಿಜಯದಶಮಿ ಎಂದು ಕಲಿಬೇಕಾದ ದೊಡ್ಡ ವಿಷಯ. ಯಾವುದೇ ರೀತಿಯಲ್ಲಿ ನಾವು ಸಹನೆಯನ್ನು, ಅಧರ್ಮದ ವಿರುದ್ಧ ಸಹನೆಯನ್ನು ಖಂಡಿತ ಮಾಡಲೇಬಾರದು. ಅದೇ ನಮ್ಮನ್ನು ಅವನತಿಯ ಕಡೆ ಕರ್ಕೊಂಡು ಹೋಗುತ್ತೆ. ಇದನ್ನು ಹೇಳ್ತಾ ನಾನು ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದ.